ಸಂವತ್ಸರಕ್ಕೆ ಕಾಲಿಡ್ತಾ ಇದೀವಿ ಅನ್ನುವಂತಹ ಖುಷಿಯಲ್ಲಿದ್ದಂತಹ ಜನಕ್ಕೆ ಸರ್ಕಾರ ದೊಡ್ಡ ಶಾಕ್ ಅನ್ನೇ ಕೊಟ್ಟಿದೆ. ತಿಂಗಳಿಗೊಂದು ವಿಚಾರದಲ್ಲಿ ಒಂದೊಂದು ವಿಚಾರದಲ್ಲಿ ವಸ್ತುಗಳ ವಿಚಾರದಲ್ಲಿ ರೇಟ್ ಹೈಕ್ ಮಾಡ್ಕೊಂಡು ಬರ್ತಾ ಇದ್ದಂತಹ ಸರ್ಕಾರ ಈಗಲೂ ಅಷ್ಟೇ ಯುಗಾದಿಗೊಂದು 2 ದಿನ ಬಾಕಿ ಇರಬೇಕಾದ್ರೆ ಕೂಡ ಬೇವು ಕೊಡೋ ಕೆಲಸವನ್ನ ಮಾಡ್ತಾ ಇದೆ. ಯುಗಾದಿ ಹಬ್ಬಕ್ಕೆ ಬೆಲ್ಲ ಇಲ್ವೇ ಇಲ್ಲ, ಬೆಲ್ಲನ ಹತ್ರನೂ ತೋರಿಸ್ತಾ ಇಲ್ಲ, ಆದ್ರೆ ಬೇವು ಮಾತ್ರ ತಿನ್ನಿ ತಿನ್ನಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಬಸ್ಸು ಮೆಟ್ರೋ ಬಳಿಕ ಈಗ ಹಾಲಿನ ದರ ಬಲು ದುಬಾರಿ ಆಗ್ತಾ ಇದೆ. ಲೀಟರ್ಗೆ 4 ರೂಪಾಯಿ ಹೆಚ್ಚಿಸೋದಕ್ಕೆ ಸರ್ಕಾರ ಸಮ್ಮತಿಯನ್ನ ಕೊಟ್ಟಿದೆ. ಅಧಿಕೃತವಾದಂತಹ ಆದೇಶ ಇನ್ನೂ ಹೊರಬಿದ್ದಿಲ್ಲ, ಸ್ವಲ್ಪ ಹೊತ್ತಲ್ಲಿ ಬೀಳಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ನಾಳೆಯಿಂದ ಈ ಪರಿಷ್ಕೃತ ದರ ಜಾರಿಯಾಗೋ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ಒಂದು 44 ರೂಪಾಯಿ ಇದ್ದಿದ್ದ 1 ಲೀಟರ್ ಹಾಲ್ ಬೆಲೆ 48 ರೂಪಾಯಿ ಕೊಟ್ಟು ತಗೊಳ್ಬೇಕು. ಅಲ್ಲಿಗೆ ನೀವು 1440 ರೂಪಾಯಿ ಒಂದು ತಿಂಗಳಿಗೆ ಬರೀ ಹಾಲಿಗೆ ಅಂತ ಎತ್ತಿಡಬೇಕು. ಇನ್ನು ಗೆಸ್ಟು ಬಂದರೆ ಮುಗಿತಿನ ಕತೆ. 1 ಲೀಟರ್ ಸಾಲಲ್ಲ, 1.5 ಲೀಟ್ರ್ 2 ಲೀಟರ್ ಅಂತ. ಸೊ ಎಕ್ಸ್ಟ್ರಾ ಇಲ್ಲಿ ಏನಿಲ್ಲ ಅಂದರೂ 1.5 ಇಂದ 2,000 ರೂಪಾಯಿ ಎತ್ತಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೆಲವು ಬ್ರ್ಯಾಂಡ್ಗಳದ್ದು ಕತೆ ಬೇರೆ ಬೇರೆ ರೀತಿ ಇರುತ್ತೆ. ಅವ್ರ ಕ್ವಾಲಿಟಿ, ಅವ್ರದ್ದು ಹಾಲನ್ನು ಸಂಸ್ಕರಿಸುವಂತಹ ರೀತಿ ಅದೆಲ್ಲ ಬೇರೆ ಇರುತ್ತೆ. ಸೊ ತುಂಬ ಜನರಿಗೆ ಅಗೇನ್ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಈ ಬೆಲೆ ಏರಿಕೆಯ ಬಲೆಯಿಂದ ನಾವು ಯಾವಾಗ ಆಚೆ ಬರೋದು ಅಂತ ಜನ ಕೇಳೋ ಥರ ಆಗಿದೆ. ಜನವರಿಯಲ್ಲಿ ನಾವು ನೋಡಿದ್ವಿ, ಈ ಬಸ್ಸು 4 ರೀತಿಯಾದಂತಹ ಬಸ್ಗಳು, 4 ಸಂಸ್ಥೆಗಳ ಬಸ್ಗಳನ್ನು 15% ಏರಿಕೆ ಮಾಡಿದ್ರು. ಮೆಟ್ರೋ ಅಂತೂ ಇವತ್ತಿಗೂ ನಮಗೆ ಲೆಕ್ಕ ಸಿಕ್ಕಿಲ್ಲ, ಅದು ಹೆಂಗೆ 40 to 50% ಹೈಕನ್ನು ಮಾಡಿದ್ರು ಅಂತ. ತುಂಬ ಜನ ಮೆಟ್ರೋ ಬಳಸೋದನ್ನೇ ಮರ್ತು ಬಿಟ್ಟಿದ್ದಾರೆ. ಈಗ ಅದರಿಂದ ಸುಧಾರಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಜನರಿಗೆ ತುಂಬ ಬೇಸಿಕ್ ನೀಡಿದು. ಪ್ರತಿಯೊಬ್ಬರು ದಿನ ಬೆಳಗಾದರೆ ಎಲ್ಲ ಕಡೆಗಳಲ್ಲೂ ಹಾಲು ಪ್ಯಾಕೆಟನ್ನು ತರಿಸ್ಕೊಳ್ಳೋದು ಮಾಡೇ ಮಾಡ್ತಾರೆ. ಬೆಂಗಳೂರಿನಲ್ಲಿರುವಂತಹ ಸಿಟಿ ಮಂದಿಗಂತೂ ಯಾರ ಹತ್ರನೋ ಹೋಗಿ ಕರೆದಿರೋ ಹಾಲು ಕೊಡಿ ಅಂತ ಕೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ಯಾಕೆಟ್ ಹಾಲು ಮೇಲೆ ನಿರ್ಧಾರಿತವಾಗಿರೋದು. ಬಜೆಟ್ ಎಲ್ಲ ಈಗ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು. ತುಂಬ ಜನರದ್ದು ಅದೊಂದು ಆಕ್ರೋಶ ಇದೆ. ನಮ್ಮ ಸಂಬಳದಲ್ಲಿ ಮಾತ್ರ ಒಂದು 8% ಹೈಕು ಆಗಲ್ಲ, ಬಟ್ ರೇಟ್ಗಳು ಮಾತ್ರ ನಾವು ಒಳ್ಳೆ ರಾಕೆಟ್ ವೇಗದಲ್ಲಿ ಏರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅಂತ. ಸೊ ಹಾಲಿನ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿತ್ತು. ಆಲ್ಮೋಸ್ಟ್ ಒಂದು 8 ರೂಪಾಯಿ ತನಕ ಏರಿಸ್ಬಿಡ್ಬೇಕು ಅಂತ ಒಕ್ಕೂಟಗಳು ಕೇಳಿದ್ವು. CM ಸಿದ್ದರಾಮಯ್ಯ ಅವರು ಅದಕ್ಕೆ ಒಪ್ಪಿರಲಿಲ್ಲ. ಆದರೆ ಅವ್ರು 8 ರೂಪಾಯಿ ಕೇಳಿದ್ರೆ ಇವ್ರು 4 ರೂಪಾಯಿ ಏರಿಸಿದ್ದಾರೆ. ಅಂದರೆ ಒಂದು 50% ಅಷ್ಟು ಒಪ್ಕೊಂಡಿದ್ದಾರೆ. ಬಟ್ ಈ 4 ರೂಪಾಯಿ ಅನ್ನೋದು ಬಹಳ ದೊಡ್ಡ ಮೊತ್ತ. ಹೀಗಾಗಿ ಸಾರ್ವಜನಿಕರಿಂದ ಕೂಡ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಯಾವ್ಯಾವ ಹಾಲಿನ ಪ್ಯಾಕೆಟ್ ದರ ಹೇಗೆ ಏರಿಕೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ನಂದಿನಿ ಹಾಲಿನ ದರ ಕೂಡ ಏರಿಕೆ ಆಗಿದೆ. ಸೊ ಲೀಟರ್ ಹಾಲಿಗೆ 4 ರೂಪಾಯಿಯನ್ನು ಹೆಚ್ಚಳ ಮಾಡಿದ್ದಾರೆ. ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ನಲ್ಲ, ಗ್ರಾಹಕರಿಗೆ ಈ ಮೂಲಕ ಮತ್ತೊಂದು ಶಾಕನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈ ನಂದಿನಿನಲ್ಲೇ ನಾವು ನೋಡ್ತಾ ಇರ್ತೀವಿ, ಈ ಟೋನ್ಡ್ ಮಿಲ್ಕು ತುಂಬ ರಿಚ್ ಇರೋರು ತಗೊಳ್ತಾರೆ. ಅದು ಬಿಟ್ಟರೆ ಬ್ಲೂ ಮತ್ತು ಆರೆಂಜ್ ಕಲರ್ ಪ್ಯಾಕೆಟನ್ನು ತಗೊಳ್ತಾರೆ. ನೀಲಿ ಪ್ಯಾಕೆಟ್, ಬ್ಲೂ ಕಲರ್ ಪ್ಯಾಕೆಟ್ ಕತೆ ಏನು ಅಂತ ನೋಡಿದ್ರೆ, ಹಳೆ ದರ 44 ರೂಪಾಯಿ ಇತ್ತು, ಈಗ ಹೊಸ ದರ 48 ರೂಪಾಯಿ ಆಗ್ತಿದೆ. ಅಲ್ಲಿಗೆ ನೀವು 4 ರೂಪಾಯಿ ಎಕ್ಸ್ಟ್ರಾ ನಿಮ್ಮ ಪಾಕೆಟಿಂದ ಕೊಡಬೇಕು. ಆರೆಂಜ್ ಕಲರ್ ಪ್ಯಾಕೆಟು ಹಳೆ ದರ ಇದ್ದಿದ್ದು 48 ರೂಪಾಯಿ, ಹೊಸ ರೇಟು 52 ರೂಪಾಯಿ. ಇಲ್ಲೂ ಅಷ್ಟೇ 4 ರೂಪಾಯಿಯನ್ನು ನೀವು ಓವರ್ ಆಗಿ 1 ಲೀಟರ್ಗೆ 4 ರೂಪಾಯಿ ಏರಿಕೆ ಆಗ್ತಾ ಇದೆ. ಶುಭಂ ಹಾಲಿನ ಪ್ಯಾಕೆಟ್ ದರ 50 ರೂಪಾಯಿ ಇತ್ತು ಮುಂಚೆ. ಈಗ ನೀವು 54 ರೂಪಾಯಿ ತೊಗೊಂಡು ಹೋದರೆ ಮಾತ್ರ ಅವ್ರು ನಿಮ್ಗೆ 1 ಲೀಟರ್ ಹಾಲು ಕೊಡ್ತಾರೆ, ಶುಭಂ ಪ್ಯಾಕೆಟು. ಇಲ್ಲೂ ಅಷ್ಟೇ ನಾವು ಗಮನಿಸ್ತಾ ಇದ್ದೀವಿ ಡಿಫ್ರೆನ್ಸ್ ಹೆಂಗಿದೆ ಅಂತ. ಸಮೃದ್ಧಿ ಪ್ಯಾಕೆಟು ಹಳೆ ದರ 53 ರೂಪಾಯಿ ಇತ್ತು, ಈಗ ಹೊಸ ದರ 57 ರೂಪಾಯಿ ಆಗಿದೆ. 57 ರೂಪಾಯಿ ತುಂಬ ಕಾಸ್ಟ್ಲಿ ಆಗ್ತಾ ಇದೆ ದುನಿಯಾ ಅನ್ನೋದಕ್ಕೆ ಇದು ಕೂಡ ಉದಾಹರಣೆ. ಈ BJP ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಒಂದು ವಿಚಾರ ಇತ್ತು, ಎಲ್ಲ ಬೆಲೆ ಇಳಿಕೆ ಮಾಡ್ತೀವಿ ಅಂತ. ಅದು ಎಲ್ಲಿ ಕಾಣೆ ಆಗ್ಬಿಡ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ನಂದಿನಿ ಹಾಲು ಗ್ರೀನ್ ಪ್ಯಾಕೆಟು ಹಳೆ ದರ 52 ರೂಪಾಯಿ ಇತ್ತು, ಈಗ ಹೊಸ ದರ 56 ರೂಪಾಯಿ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ ನಾಳೆಯಿಂದ ಇದು ಅಧಿಕೃತವಾಗಿ ಆದೇಶ ಬರಬಹುದು. ಹಬ್ಬಕ್ಕಿನ್ನೇನು 2-3 ದಿನ ಇದೆ ಅಂದಾಗ ಸರ್ಕಾರ ಕೊಟ್ಟಿರುವಂತಹ ಗಿಫ್ಟ್, ಯುಗಾದಿ ಹಬ್ಬದ ಗಿಫ್ಟ್ ಇದು, ಹಾಲಿನ ದರ ಏರಿಕೆ.